ಪ್ರಚಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದೇನು ಇಲ್ಲಮ್ಮ, ಜನನೇ ಮಾಡ್ತಾರೆ ಬಿಡಮ್ಮ. ಪ್ರಚಾರ ನಾವು ಮಾಡೋದಲ್ಲ, ಜನ ಮಾಡೋದು. ಪ್ರಚಾರ ನೀವು ಅಂತ ತಕ್ಷಣಕ್ಕಾಗಲ್ಲ. ಇಲ್ಲಿ ನಮ್ದೇನು ನಡೆಯಲ್ಲ. ಇಂಥದ್ 100 ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಮೂಲೆಗೆಸಿತಾರೆ. ಜನಕ್ಕೆ ಬುದ್ಧಿ ಇದೆ, ಅದೆಲ್ಲ ಸುಳ್ಳು. ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದ್ರೂ ಭ್ರಮೇಲಿ ಬಂದ್ರೆ ತುಂಬಾ ದಡ್ರು ನಾವು ಅನ್ಕೋಬೇಕು. ಹಂಗೇನಿಲ್ಲ, ಸಿನಿಮಾ ಚೆನ್ನಾಗಿದ್ರೆ ಥಿಯೇಟ್ರಲ್ಲಿ ನೋಡ್ತಾರೆ. ಫಸ್ಟ್ ದಿನ 3 ದಿನ ಚಾನ್ಸ್ ಕೊಡ್ತಾರೆ. ಅದ್ರಲ್ಲಿ ಏನಾದ್ರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದೀವಿ ಅಂದ್ರೆ ಮತ್ತೆ ಮತ್ತೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಇಲ್ಲ ಅಂದ್ರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ. ಅಷ್ಟೇ ಇಲ್ಲಿ ಸತ್ಯ, ಇನ್ನೇನಿಲ್ಲ. ನೋಡೋಣ ಜನ ಹೆಂಗ್ ತಗೋತಾರೆ. ಫಸ್ಟ್ ಸಿನಿಮಾ ನಾವೇನ್ ಮಾಡಿದೀವಿ ಅಂತ ತಪ್ಪು ಸರಿ ಎರಡು ಹೇಳಿ, ಅವ್ರು ತೊಂದ್ರೆ ಏನಿಲ್ಲ. ನನ್ನ ಪ್ರಕಾರ ನಮ್ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ. ಅದು ನಮಗೂ ನಮಗ್ ಚಂದ ಅಂತ ಇರ್ಬೋದು. ನೋಡಿ, ನೀವೆಲ್ಲ ನೋಡಿ ಹೇಳ್ಬೇಕು. ಎಲ್ಲೋ ಒಂದ್ ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ. ಈಗ ಅಣ್ಣವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಸಿನಿಮಾದ ಕಥೆ ನೋಡ್ರೆ ಗೊತ್ತಲ್ವಾಡಿ, ಯಾಕಂದ್ರೆ ಇರ್ಬೋದು. ನೋಡಿ, ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ. ಆಮೇಲೆ ಅದಾಗಿದೆ. ಆಮೇಲೆ ನೋಡೋಣ ಹೆಂಗೆ ಅಂತ. ಅದ್ ನಮ್ಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು. ಅದು ಏನಾಗ್ಬೇಕು ಅದಾಗಿದೆ. ಅಣ್ಣವರು ನಮ್ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟ್ ಇಂದ ದೊಡ್ಡವರವರೆಗೂ ಅವರ ಆಶೀರ್ವಾದ ಇದೆ. ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಬೇರೆ ದೇಶಕ್ಕೆ ಎಲ್ಲೋದ್ರು ನೀವೇ ಕನ್ನಡಿಗರು ಅಂತ. ನಾವು ಇವತ್ತಿನ ಕಾಲದಲ್ಲಿ ಬಿಡಿ, ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು. ಸುಮ್ನೆ ತಮಾಷೆ ಮಾಡಿದ್ರು. ಅಣ್ಣವರು ಏನಾದ್ರು ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು. ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆತರ ನಮ್ಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ ಸಿನಿಮಾಗೂ ಅದಕ್ಕೆ ಒಂದು ಮನ್ಸಲ್ಲಿ ಒಂದು ಬಂತು. ಅಣ್ಣವರು ಅಮ್ಮವ್ರನ್ನ ಮತ್ತೆ ನಮ್ ಪುನೀತ್ ಅಂಬರೀಷ್ ಅಣ್ಣವರು, ಅವರು ಅಷ್ಟೇ. ಅವರು ತುಂಬಾ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದ್ರೆ ಎಲ್ರು ಮಕ್ಳ ತರ ನೋಡೋಗಿದ್ದಾರೆ. ಪಾಪ ಮೆಷ್ನು ಬಹಳ ಚೆನ್ನಾಗಿ ಪ್ರೀತಿ ಮಾಡೋರು. ಹಾಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗ್ ಬಂದಿದೆಯಲ್ಲ ನೋಡಿ, ಪೂಜೆ ಮಾಡಿ ಮಾಡ್ತಾರೆ. ನಮ್ಮ ರಿಲೀಸ್ ಹಂತದಲ್ಲಿ ಇದೀವಿ. ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.